ನಾವು ಕೊಟ್ಬಿಟ್ಟು ಮಕ್ಕಳ ಮರಿ ದನ ಕರು ಎಲ್ಲೋಗ್ಬೇಕು ಎಂತ ಸರ್ಕಾರ ನಾವು ಸರ್ಕಾರ ಜಯಿಸಿದಿಲ್ಲ. ಇಂಥ ಸರ್ಕಾರನ ತಂದಿರೋದಕ್ಕೆ ನಾವು ಪಶ್ಚಾತ್ತಾಪ ಪಡ್ಬೇಕಾ? ಇಲ್ಲಿರೋ ಅಂತ ರೈತರನ್ನ ಭಿಕ್ಷಾಪಾತ್ರೆ ಅಂದ್ರೆ ತಟ್ಟೆ ಕೊಡಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಆಗ್ಬಿಟ್ಟವ್ರೆ. ರೈತರ ಶಾಪ ತಡ್ತದೆ, ಆದ್ರೆ ಕಾಯ್ಬೇಕಾದನ್ನ ತುಂಬಾ ಹೊಟ್ಟೆ ಇವಾಗ ಸರ್ಕಾರ ಕೇಳ್ತಿದೆಯಲ್ಲ, ಕೊಡ್ತೀರಾ ನಿಮ್ ಜಮೀನ? ನಾವು ಕೊಡ್ತೀವ, ನಮ್ ಜನ್ಮ ಹೋದ್ರು ಕೊಡಲ್ಲ, ಇಲ್ಲೇ ಭೂಗತ ಆಗೋದ್ರು ನಾವು ಜಮೀನ್ ಕೊಡಲ್ಲ. ಜನಪ್ರತಿನಿಧಿಗಳು ನೀವು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದೀರಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ಏನಪ್ಪಾ ಅಂದ್ರೆ ಬಿಡದಿ ಟೌನ್ಶಿಪ್ ಇದನ್ನ ಸ್ಟಾರ್ಟ್ ಮಾಡಿದ್ದು 2005ರಲ್ಲಿ. ಈಗ ಆಲ್ರೆಡಿ 2026 ಆಗಿದ್ದಂತ ಸರ್ಕಾರ ಸ್ಟಾರ್ಟ್ ಮಾಡ್ತು. ಬಟ್ ಆಗ ಜನ ಒಪ್ಕೊಂಡೇ ಇರೋ ರೀಸನ್ಗೆ ಕೈ ಬಿಟ್ಟಿದ್ರು. ಆದ್ರೆ ಈಗಿರೋ ಸರ್ಕಾರ ಜನ ಹೊಡೆದ್ರೂ ಕೂಡ ನಾವು ಬಿಡಲ್ಲ ಅಂತ ಕೂತಿದ್ದಾರೆ. ಇಲ್ಲಿರೋ ಜನ ಏನಾಗ್ಬೇಕು, ಎಲ್ಗ್ ಹೋಗ್ಬೇಕು ನನಗಂತೂ ಗೊತ್ತಿಲ್ಲ. ಈಗಿರೋ ಸರ್ಕಾರ ರೈತರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಸುಮ್ನಾಗ್ಬೋದು, ಆದ್ರೆ ರೈತರ ಮುಂದಿನ ಪೀಳಿಗೆಗೆ ಏನ್ ಪ್ರಾಬ್ಲಮ್ ಇಲ್ಲಿ? ನಮ್ಗೆ ಆಸ್ತಿ ಇದು, ಆಸ್ತಿ ನಾವು ಕೊಡೋದಿಲ್ಲ, ಕೊಡಲ್ಲ. ಯಾವ ಎಲ್ಲ ಸರ್ಕಾರ ಹೇಳ್ತಿದೆ, ತುಂಬಾ ಜನ ಒಪ್ಕೊಂಡವ್ರೆ, ಯಾರೋ ಒಪ್ಕೊಂಡವ್ರೆ, ನಾವು ಕೊಡೋಲ್ಲ. ನಾವು ಕೊಟ್ಬಿಟ್ಟು ಮಕ್ಕಳ ಮರಿ ದನ ಕರು ಎಲ್ಲೋಗ್ಬೇಕು? ಅವ್ರ ಮನೆ ತಾವ್ ತಕೊಂಡೋಗಿ ಕಟ್ಟಾಕೊಂಡು ಅವ್ರ ಮನೆ ಬಸ್ಲು ಬಯ್ಯ. ತುಂಬಾ ದುಡ್ಡು ಕೊಡ್ತಾರಂತಲ್ಲ? ಬೇಡ್ರಿ, ನಮ್ಗೆ ದುಡ್ಡು ಬೇಡ, ನಮ್ಮ ಆಸ್ತಿ ನಮಗ್ ಬೇಕು, ದುಡ್ಡು ಬೇಡ. ಅವ್ರು ಕೊಡೋ ಹಣನೂ ನಮಗ್ ಬೇಕಿಲ್ಲ, ನಾವ್ ಕೇಳಕ್ ಹೋಗಿ ನಾವ್ ಆಸ್ತಿ ಕೊಡ್ತೀವಿ ಹಣ ಕೊಡು ಅಂತ ನಾವ್ ಕೇಳಕ್. ಎಷ್ಟ್ ದಿವ್ಸ ಆಯ್ತು ಇಲ್ಲಿ ಧರಣಿ ಕೂತ್ಕೊಂಡು ನೀವು? 1.5 ವರ್ಷ ಆಯ್ತು. 1.5 ವರ್ಷದಿಂದ ನಮ್ಗೆ ಊಟ ತಿನ್ನಕ್ ನೆಮ್ಮದಿ ಇಲ್ಲ, ಕಣ್ ತುಂಬಾ ನಿದ್ದೆ ಇಲ್ಲ. ಯಾರು ನಮ್ಮನ್ ಕೇಳಲಿಲ್ಲ, ನಮಗ್ ಗೊತ್ತೂ ಇಲ್ಲ. ಮತ್ತೆ 80% ಜನ ರೈತರು ಒಪ್ಕೊಂಡಿರೋದು ಸುಳ್ಳು. ಇದು ನಮಗ್ ಎಂತ ಸರ್ಕಾರ ನಾವು ಸರ್ಕಾರ ಜಯಿಸಿದಿಲ್ಲ. ನಾನು ಸರ್ಕಾರಕ್ಕೆ ಕೇಳೋದು ಒಂದೇ ಒಂದು, ಇಲ್ಲಿ ಬಂದು ರೈತರ ಮಕ್ಕಗಳು ನೋಡಿ, ನೀವು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಡ್ರೈ ಲ್ಯಾಂಡ್ ಇಲ್ಲ, ಎಲ್ಲ ಫಲವತ್ತಾದ ಭೂಮಿಗಳೇ ಇರೋದು. ಆ ರೈತರ ಇಮೋಷನ್ಸು ಒಂದ್ಸರಿ ಬಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ರೈತರು ಹೇಳೋ ಪ್ರಕಾರ 1.5 ವರ್ಷದಿಂದ ಅವ್ರು ಧರಣಿ ಕೂತಿದ್ದಾರೆ. ಒಬ್ಬ ಅಧಿಕಾರಿನೂ ಬಂದ್ಬಿಟ್ಟು ರೈತರ ಕಷ್ಟ ಸುಖ ಏನು ಅಂತ ಒಂದ್ಸರಿನೂ ಕೇಳಿಲ್ಲ, ಆದ್ರೆ ಅವ್ರ ಜಮೀನ್ ಬೇಕು ಅಂತ ಕೂತಿದ್ದೀರಾ. ಸೊ ಇವಾಗ ನೀವು ಹೇಳ್ತಿರೋ ಪ್ರಕಾರ AI ಟೆಕ್ ಪಾರ್ಕ್ನ ಇಲ್ಲೇ ಯಾಕೆ ಮಾಡಬೇಕು? ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬರಡು ಭೂಮಿ ಇದೆ, ಅದನ್ನ ಅಲ್ಲಿ ಯಾಕೆ ಮಾಡಬಾರ್ದು ನೀವು? ಅಲ್ಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಕೂತಿದ್ದಾರೆ, ಅಲ್ಲಿ AI ಟೆಕ್ ಪಾರ್ಕ್ ಮಾಡಿದ್ರೆ ಅವ್ರಗಳಿಗೆಲ್ಲ ಉದ್ಯೋಗದ ಎಷ್ಟು ಸವಲತ್ತಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಯಾಕೆ ಯಾವಾಗಲೂ ಹೊಗೆ ಬಿಡೋ ಕಂಪ್ನಿ ಫ್ಯಾಕ್ಟ್ರಿಗಳೇ ಬರಬೇಕು? ಒಂದು AI ಟೆಕ್ ಪಾರ್ಕ್ ತಗೊಳ್ಳಿ, ಅಲ್ಲಿನೂ ಉದ್ಯೋಗದ ಸವಲತ್ತು ಕೊಡಿ. ಅಲ್ಲಿನೂ ನಮ್ಮ ಕರ್ನಾಟಕನೂ ಉದ್ಧಾರ ಆಗುತ್ತೆ, ಉದ್ಯೋಗದ ಸವಲತ್ತುಗಳನ್ನು ತುಂಬಾ ಅತಿಯಾಗುತ್ತೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ತರ್ತಿರೋದು, ಇಲ್ಲಿ ಜನ ಯಾರು ರೈತರಿಲ್ಲ, ಜಮೀನ್ ಯಾರಿಗೂ ಇಲ್ಲ, ಅಂದ್ರೆ ಎಲ್ಲ ಬರಡು ಭೂಮಿ ಅಂತ ಹೇಳ್ತಿದ್ದಾರೆ. ನೀವು ಅದಕ್ಕೆ ಏನ್ ಹೇಳ್ತೀರಾ? ಲೈಕ್ ಆ ಥರ ಹೇಳ್ತಿರೋದ್ರಿಂದ ನಾನು ನೋಡ್ಕೊಂಡ್ ಬಂದಂಗೆ ಎಲ್ಲ ಕಡೆನೂ ಹಸಿರಿದೆ, ಎಲ್ಲ ತೆಂಗಿನ ಮರನೂ ಐತೆ, ಎಲ್ಲರೂ ಬೆಳೆನೂ ಮಾಡಿದ್ದಾರೆ. ಈಗ ತೊಗರಿ ಅದು ಇದು ರಾಗಿ ಬೆಳೆಯಕ್ಕೂ ರೆಡಿ ಆಗ್ತಿದ್ದಾರೆ. ಸೊ ಹಿಂಗ್ ಹೇಳ್ತಿರೋದು ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಈಗಾಗಲೇ ತಾವು ತಮ್ಮ ಮಾಧ್ಯಮದ ಮುಖಾಂತರ ತಾವು ಎಲ್ಲ ಸೆರೆ ಹಿಡಿದಿದ್ದೀರಾ. ಇಲ್ಲಿ ಬರಡು ಭೂಮಿ ಅನ್ನೋರ್ಗೆ ತಾವೇ ತಿಳಿಸ್ತೀರಿ ಅಂತಾನು ಅಂತ ಭಾವಿಸ್ತೀವಿ. ಇಲ್ಲಿರೋ ಅಂತ ರೈತರನ್ನ ಭಿಕ್ಷಾಪಾತ್ರೆ ಅಂದ್ರೆ ತಟ್ಟೆ ಕೊಡಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಆಗ್ಬಿಟ್ಟವ್ರೆ. ಇದೇ ಅವ್ರ ಕ್ಷೇತ್ರ ಕನಕಪುರದಲ್ಲಿ ಹೋಗಿ ಹೇಳ್ತಾರೆ, ರೈತರು ನೀವು ಚೆನ್ನಾಗಿರ್ಬೇಕು, ಜಮೀನ್ ಕೊಡ್ಬೇಡಿ, ಇಲ್ಲಿ ಒಳ್ಳೆ ಬೆಳೆ ಬೆಳಿಬೋದು, ಮತ್ತೆ ಕೆರೆಗಳಿಗೆಲ್ಲ ನೀರು ತುಂಬಿಸ್ತೀನಿ, ಇಲ್ಲಿ ಮತ್ತೆ ಜಮೀನ್ ಮಾರಿ ನೀವು ಬೆಂಗಳೂರಿಗೆ ಬರಬೇಡಿ, ಬೆಂಗಳೂರಿಗೆ ಬಂದು ಫುಟ್ಪಾತ್ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿರೋಂಥ ರೈತರು ನಾವೇನು ಅವ್ರಿಗೆ ಶಾಪ ಹಾಕಿದೀವ? ನಾವೇನು ರೈತರಲ್ವಾ? ಯಾಕೆ ನಮ್ಮ ರೈತರನ್ನ ಕಡೆಗಣಿಸ್ತಾರೆ? ಅಂದ್ರೆ ಇಲ್ಲಿ ರೈತರನ್ನ ಕಡೆಗಣಿಸಿದ್ರೆ ಕರ್ನಾಟಕದ ರಾಜ್ಯ ಎಲ್ಲ ಏನ್ ರಾಜ್ಯ ಯಾವ ರೈತರುಗಳಿರ್ತೀವಿ, ನಮ್ಮ ದೇಶದ ರೈತರನ್ನೇ ಅವಮಾನ ಮಾಡ್ದಂಗೆ ಆಗಲ್ವಾ? 26 ಜನನೂ ಕೂಡ ನಮ್ಮ ಭೂಮಿ ಕೊಡಲ್ಲ ಅಂತ ಕೂತ್ಕೊಂಡ್ರು ಕೂಡ ನಮಗೆ ಬೇಕೇ ಬೇಕು ಅಂತ ಕೂತಿದ್ದಾರೆ. ಇದು ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಿಲ್ಲ. ನಂಗೆ ಒಂದು ಅರ್ಥ ಆಗಲಿಲ್ಲ, ಇಲ್ಲಿ ಭೂಮಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಲ್ವಾ? ಎಲ್ಲಿ ಚೆನ್ನಾಗಿಲ್ಲ ಭೂಮಿ? ಅಲ್ಲ, ನೀವೇ ಬಂದು ನೋಡಿ ಒಂದ್ಸಲ, ಇಲ್ಲಿ ಯಾವ ಭೂಮಿ ಚೆನ್ನಾಗಿಲ್ಲ, ಯಾವ್ದು ಫಲವತ್ತತೆ ಇಲ್ಲ, ಏನು ಬೆಳೆದಿಲ್ವಾ ಇಲ್ಲಿ ರೈತರು? ಪಪಾಯ ಬೆಳೆದಿದ್ದಾರೆ, ಹೆಂಗೆ ಬೆಳೆದಿದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಮಾಡ್ತಿದ್ದಾರೆ. ದಿನಕ್ಕೆ 5,000 to 6,000 ಲೀಟ್ರ್ ಹಾಲು ಹೋಗುತ್ತೆ ಒಂದು ಟೈಮ್ಗೆ. 460 ದಿನನೂ ಏನೋ ಆಗಿದೆಯಂತೆ ಕೂತ್ಕೊಂಡು. ಬಟ್ ಒಬ್ಬ ಅಧಿಕಾರಿನೂ ಕೂಡ ಬಂದಿಲ್ವಂತೆ. ಈಗ ನೋಡ್ತಿರೋ ವಿಡಿಯೋ ನೋಡ್ತಿದ್ದೀರಲ್ಲ, ನಿಮ್ಮದೇ ಯಾರ್ದಾದ್ರೂ ಬಂದು ಜಮೀನು ಕಿತ್ಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ? ಇಂಥ ಸರ್ಕಾರನ ತಂದಿರೋದಕ್ಕೆ ನಾವು ಪಶ್ಚಾತ್ತಾಪ ಪಡ್ಬೇಕಾ? ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಷ್ಟು ದಿವಸದಿಂದ ನಾವು ಮಳೆ ಗಾಳಿ ಅಂದೇನೆ ಈ ಜಾಗದಲ್ಲಿ ಬಂದು ಕುಂತ್ಕೊಂಡು ಇವರು ಪಾಪ ಹೆಣ್ಮಕ್ಳುಗಳು ಒಂದು ರೆಸ್ಟ್ ರೂಮ್ ಫೆಸಿಲಿಟಿ ಇಲ್ಲ, ಏನಿಲ್ಲ, ನೋಡಿ ಇಲ್ಲಿ ಬಂದು ಕುಂತ್ಕೊಂಡು ಮಾಡ್ತಾ ಇದಾರೆ. ನಾವು ಕರ್ನಾಟಕದಲ್ಲಿ ಇದೀವಾ, ಎಲ್ಲಿದೀವಿ? ಆಮೇಲೆ ರೈತರು ಬೇಡವಾ?
ನಾನ್ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ಇಷ್ಟು ಜನ ನೀವು MLA-ಗಳಿದ್ದೀರಾ ಆಯ್ತಾ, ನಿಮಗೆ ಕರ್ನಾಟಕ ರೈತರು ಯಾರು ಬೇಡವಾ? ಏನ್ ಹೇಳಿದಾರೆ ಗೊತ್ತಾ? ಮೊದ್ಲು ನಿಮ್ ಕೈನಲ್ಲಿ ಧಿಕ್ಕಾರ ಬಿಟ್ರೆ ಬೇರೆ ಏನು ಕೂಗಕ್ಕಾಗಲ್ಲ ಅಂತಂದ್ರು ಮೊದಲಿಗೆ ಆಯ್ತಾ. 2ನೇ ಸತಿ ಅಂತಾರೆ ಆಯ್ತು ನಾನು ಹೋಗಿ ನೋಡ್ತೀನಿ ಅಂತ. ಇದುವರೆಗೂ ಒಬ್ರು ಯಾರು ಬರ್ಲಿಲ್ಲ ಇಲ್ಲಿ. 3ನೇ ಸತಿ ಹೇಳ್ತಾರೆ ನಮಗೆ ರೈತರ ಬಗ್ಗೆ ಅವ್ರು ಹೇಳೋಂತ ಮಾತು. ಇಲ್ಲಿ ರೈತರೇ ಇಲ್ಲ ಅಂತಂತಾರೆ. ರೈತರ ಕರ್ನಾಟಕ ಎಲ್ಲಾ ಇರೋ ರೈತರು ನಿಮ್ಗೆ ಹೇಳ್ತಾ ಇದೀನಿ ತಿಳ್ಕೊಳ್ಳಿ, ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಂದು ಒಬ್ರಿಗೊಬ್ರು ಆಗ್ಲಿಲ್ಲ ಅಂತಂದ್ರೆ ಇಡೀ ರೈತ ಸಂಕುಲನೇ ಈ ಸರ್ಕಾರ ಹಾಳು ಮಾಡ್ಬಿಡ್ತದೆ. ಯಾಕೆ ಸ್ವಾಮಿ, ಯಾರು ರೈತರು ಬದುಕಿರ್ಬಾರ್ದಾ? ಇಡೀ ಕರ್ನಾಟಕದಲ್ಲಿ ಇರೋ ರೈತರಿಗೆ ಆಗ್ತಾ ಇರ್ತಕ್ಕಂತ ಅವಮಾನ ಇದು ಅಂತ ನಾನು ಹೇಳ್ತಾ ಇದ್ದೀನಿ. ಮಾನ್ಯ ಶರತ್ ಬಚ್ಚೇಗೌಡರು, ನೀವು ಸಂಸದ ಇದರಲ್ಲಿ ಶಾಸಕರಿದ್ದೀರಾ, MLA, ನೀವ್ ಹೇಳಿರೋ ಮಾತು ಏನ್ ಗೊತ್ತಾ? GDP ಇಂಪ್ರೂವ್ಮೆಂಟ್ ಆಗ್ಬೇಕು, ಬೆಂಗಳೂರು ದೊಡ್ಡದಾದ್ರೆ ದೇಶಕ್ಕೆ GDP ಬೆಂಗಳೂರಿಂದ ಜಾಸ್ತಿ ಹೋಗ್ತಾ ಇರೋದಂತೆ. ಅದ್ರ ಜೊತೆಗೆ ಅವರ ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕೆ ಏನೋ ರೈತರು ಜಮೀನ್ ಕೊಟ್ಬಿಟ್ಟು ಸಾಕಾರ ಮಾಡ್ಬೇಕಂತೆ. ಅಂದ್ರೆ ಬೈರ್ಮಂಗ್ಲಾ ಬಿಡದಿ ಈ ಕಡೆಯವರು ಜಮೀನ್ ಕೊಟ್ಟು ಸಾಕಾರ ಮಾಡ್ಬೇಕು, ಅವ್ರವ್ರ ಕಡೆಯವ್ರದಾದ್ರೆ ಪರವಾಗಿಲ್ಬೇಕಂತ, ಯಾಕಂದ್ರೆ ಅವ್ರವ್ರಿಗೆ ಇರ್ಲಿ ಅಂತ. ಯಾಕಪ್ಪ ಇವ್ರು ಜಾಗ ಕೊಟ್ಬಿಟ್ಟು ಪರದೇಶಿಗಳಾಗ್ಬೇಕಾ? ರೈತರು ಜನಗಳಿಗೋಸ್ಕರ ಅನ್ನ ಹಾಕ್ಬೇಕು ಅಂತ ಇವ್ರು ದುಡಿತಾ ಇದ್ದಾರೆ ಸ್ವಾಮಿ. ಮಾತೆತ್ತಿದ್ರೆ ನಾವು ರೈತರ ಪರ, ರೈತನ ಮಗ ಅನ್ಕೊಂಡ್ ಬರ್ತಾರೆ. ಇಲ್ಲಿ ರೈತ ಕುಲನೇ ಸಂಹಾರ ಮಾಡ್ಬೇಕು ಅಂತ ನಿಂತ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಇದನ್ನ ಎಲ್ಲರಿಗೂ ವಿಷಯ ತಿಳಿಸಿ. ಕರ್ನಾಟಕದ ಜನತೆಗೆ ಹೇಳ್ತಾ ಇದೀನಿ, ಚಿತ್ರಹಿಂಸೆ ಕೊಡ್ತಾ ಇದಾರೆ. 1.5 ವರ್ಷದಿಂದ ನಾನು ರೈತರಿಗೆ ಚಿತ್ರಹಿಂಸೆ ಕೊಡ್ತಾ ಇದಾರೆ. ಇವು ನಮ್ಗೆ ಯಾರು ದಿಕ್ಕು ದೇಶ ಇಲ್ದಂಗ್ ಆಗಿದೆ, ಬಂದು ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಂತಾ ಇದ್ದೀನಿ. ಯಾವ್ದಾದ್ರು ಡಿಸ್ಟಿಕ್ ಇದೇ AICTನ ಇಲ್ಲಿ ಮಾಡೋ ಬದಲು ಬೇರೆ ಯಾವ್ದಾದ್ರು ಡಿಸ್ಟಿಕ್ ತಗೊಂಡೋಗಿ ಕೂರ್ಸಿದ್ರೆ ಯೂಸ್ ಆಗುತ್ತೆ ತಾನೆ. ಇದು ಖಂಡವಾದ ಭೂಮಿ, ಬೆಂಗಳೂರು ಹತ್ರ ಇದೆ, ಒಳ್ಳೆ ದೋಚ್ಬೋದು, ಒಳ್ಳೆ ಕಾಸು ಮಾಡ್ಬೋದು, ದುಡ್ಡು ಮಾಡ್ಬೋದು. ಅದೇ ಉದ್ದೇಶಕ್ಕೋಸ್ಕರ ನಮ್ಮನ್ನೆಲ್ಲ ಹಾಳು ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ವ್ಯಾಪಾರ. ರೈತರನ್ನ ನಿರ್ನಾಮ ಮಾಡಕ್ಕೆ ಹೊರತು ಅವರು ನಮ್ಮ ರೈತರ ಮೇಲೆ ಅವ್ರಿಗೆ ಕಿಂಚಿತ್ತಾದ್ರೂ ಬೆಲೆನಿಲ್ಲ ರೈತರ ಮೇಲೆ. ಅದಕ್ಕೋಸ್ಕರ ಈ ದುಡ್ಡು ಮಾಡಬೇಕು, ಏನಾದ್ರು ಮಾಡಿ ದುಡ್ಡು ಮಾಡಿ ಅವರು ಕುಬೇರರಾಗಬೇಕು. ಈ ಬಡವರ ಇಲ್ಲಿ ರೈತರೆಲ್ಲ ಬಡವರಾಗೋಗಿ ಹಾಳಾಗೋಗ್ಲಿ ಅಂತ ಅವ್ರು ಮಾಡ್ತಾರೆ. ರೈತರ ಶಾಪ ತಡ್ತದೆ, ಆದ್ರೆ ಕಾಯ್ಬೇಕು ಅದನ್ನ. ತುಂಬಾ ಹೊಟ್ಟೆ ಉಳಿಸ್ತಾರೆ ಅಂದ್ರೆ ನೋಡಿ, ಈಗಾಗಲೇ 471 ದಿನ ಆಯ್ತು ಇವತ್ತಿಗೆ. ಇನ್ನೂವರೆಗೂ ಯಾವ ಪ್ರತಿನಿಧಿ ಆಗಲಿ ಈ ಗೆದ್ದಿರ್ತಕ್ಕಂಥ ಆ ಬಾಲಕೃಷ್ಣಪ್ಪನೇ ಆಗಲಿ ಯಾರು ಬೇಡ, ಯಾರೋ ಇವರು DK ಶಿವಕುಮಾರ್ ಬೇಕಾಗಿಲ್ಲ ನಮಗೆ. ಆ ಬಾಲಕೃಷ್ಣ ಬಂದು ಇಲ್ಲಿ ನಿಮ್ಮ ಯೋಗ ಕ್ಷೇಮ ವಿಚಾರಿಸಿದ್ರೆ ಅವನು ಧೀರಮಾಗ ಆಗೋನು. ಇವತ್ತು ನಮ್ಮ ಮೇಲೆ ಹಠ ಮಾಡ್ತಾ ಇದ್ದೀರ, ನಿನಗೆ ಮಾನ ಮರ್ಯಾದೆ. ಇವಾಗ ಸರ್ಕಾರ ಕೇಳ್ತಿದೆಯಲ್ಲ, ಕೊಡ್ತೀರಾ ನಿಮ್ ಜಮೀನ? ನಾವು ಕೊಡ್ತೀವ, ನಮ್ ಜನ್ಮ ಹೋದ್ರು ಕೊಡಲ್ಲ. ಇಲ್ಲೇ ಭೂಗತ ಆಗೋದ್ರು ನಾವು ಜಮೀನ್ ಕೊಡಲ್ಲ. ಒಂದಷ್ಟು ಜಾಸ್ತಿ ದುಡ್ಡು ಕೊಡ್ತಾರಂತಲ್ಲ? 10 ಕೋಟಿ ಕೊಟ್ರು ಕೊಡಲ್ಲ. ನಾವು ಜಿದ್ದಿಗೆ ಬಿದ್ದಿದ್ದೀವಿ, ಹೋರಾಟ ಮಾಡ್ತೀವಿ. ತಾತ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮಪ್ಪ ಎಲ್ಲ ತೆಗ್ದಿ ಪಾಪ ಅವರು ಗೇದಿ ಬಿಟ್ಬಿಟ್ಟು ಹೋಗವ್ರೆ. ಈಗ ನಾವು ನಮ್ಮ ಮಕ್ಳು ಕೊಡಕ್ಕಿಲ್ವೇ? ನಾವು ನಮ್ಮ ಮಕ್ಳು ಕೊಡ್ಬೇಕು. ಜಮೀನಿನ ಮೇಲೆ ನಾವೆಲ್ ಹೋಗೋಣ? ನಮ್ ಹೆಂಗಸರುಗಳು ಕೊಡಲ್ಲ, ಅವರು ಧರಣಿ ಕೂತವ್ರ ಅಲ್ಲಿ ಬೈರ್ಮಂಗ್ಲ. ನಮ್ ಜಮೀನ್ ಕಿತ್ಕೊಂಡು ನಮ್ಮ ಮನೆಗೆ ಬಾಕಲಲ್ಲಿ ಕಸ ಗುಡಿಸ್ರಿ ಅಂತಾರೆ. ಅಲ್ಲೇನು ಹೆಚ್ಚು? ಅವ್ರ ಕ್ಷೇತ್ರ ಕನಕಪುರದಲ್ಲಿ ಹೆಚ್ಚು, ಇಲ್ಲಿ ಏನು ಕಡಿಮೆನಾ? ಎಲ್ಲರೂ ರೈತರು ಒಂದೇ ಅಲ್ವಾ? ಯಾಕೆ ಸಮಾನತೆ ಕಾಪಾಡ್ತಾ ಇಲ್ಲ? ಒಂದು ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಒಂದು ಕ್ಷೇತ್ರಕ್ಕೆ ಮಾತ್ರ ಮುಖ್ಯಮಂತ್ರಿನಾ? ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ವಾ? ಯಾಕೆ ಅವ್ರಿಗೆ ಗೊತ್ತಾಯ್ತಾ ಇಲ್ವಾ ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ? ಅಧಿಕಾರದ ಆಸೆ ಏನು ರೈತರನ್ನು ಎದುರಾಕೊಂಡಿರೋಂಥ ಸರ್ಕಾರಗಳು ಯಾವುದು ಉಳಿದಿಲ್ಲ. ನಾವು ಅದೇ ತರ ಆಯ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ಬೆಂಗಳೂರಿಂದ ಬರ್ತೀರಾ ಅಂತ ನೀರನ್ನ ನಿಮಗೆ ಬಿಡ್ತಿದ್ದಾರೆ. ಸೊ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬೆಂಗಳೂರು ಜನಕ್ಕೆ? ಇದು ಬಹಳ ಗಂಭೀರವಾದ ಪ್ರಶ್ನೆ ನೀವು ಕೇಳ್ತಾ ಇರೋದು. ಇದು ಒಳ್ಳೆ ಪ್ರಶ್ನೆ. ಈಗ ಏನಂತ ಅಂದ್ರೆ ಬೆಂಗಳೂರಿನಲ್ಲಿ ಬರತಕ್ಕಂತ ನೀರು ಪೊಲ್ಯೂಷನ್ ಆಗೋದಕ್ಕೆ ಕಾರಣ ಏನು? ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೀವು ಜನಪ್ರತಿನಿಧಿಗಳ್ರಿ ಕಾರಣ. ನೀವು ಮುಟ್ಟಾಡ್ರು, ನೀವು ಮೊದ್ಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು ಅಲ್ವಾ? ಆ ನೀರ್ನ ಬಿಡ್ತಾ ಇರ್ತಕ್ಕಂಥ ಜನ ಯಾರು? ಜನಪ್ರತಿನಿಧಿಗಳು. ನೀವು ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದೀರಲ್ಲ, ಅವರು ನೀವು ರೈತನ ದುಡ್ಡು ತಕೊಂಡು ನೀವು ಮಜಾ ಮಾಡೋದು. ನಮ್ಗೆ ರೈತ ಇಲ್ಲಿ ಸಜಾ ಅನುಭವಿಸೋದೇನ್ರಿ? ಇದ್ಯಾವ ನ್ಯಾಯ? ನೀವು ಜನಪ್ರತಿನಿಧಿಗಳು ಮೊದಲು ಪೊಲ್ಯೂಷನ್ ವಾಟರ್ನ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ. ಮೊದಲನೇದಾಗಿ ನೀವು ಇಲ್ಲಿ ಇಂಡಸ್ಟ್ರಿಯಲ್ ಆಗ್ಲಿ ಅಥವಾ ಯಾವುದೇ ಒಂದು ಪೌಲ್ಟ್ರಿ ಆಗ್ಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗ್ಲಿ, ಇಲ್ಲಿ ಈ ಏರಿಯಾದಲ್ಲಿ ಮಾಡ್ಕೊಡ್ದು. ನೀವು ಹಂಗೇನಾದ್ರು ಮಾಡಿದ್ರೆ ಪೊಲ್ಯೂಷನ್ ವಾಟರ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಅದ್ ಬಿಟ್ಬಿಟ್ಟು ನೀವು ಕುಡಿಯೋ ನೀರಿಗೆ, ಈ ನದಿ ಮೊದಲು ನೀರು ಕುಡಿತಾ ಇದ್ದೇವ್ರಿ ನಾವು, ಈಜು ಹೊಡಿತಾ ಇದ್ದೆ ನಾನು. ಆ ಕೆರೆ ನೋಡಕ್ಕೆ ಆಗೋದಿಲ್ಲ. ಯಾವ್ದಕ್ಕೋಸ್ಕರ? ಏನದು ಇವಾಗ ಏನಿದೆ ಡಿಸ್ಟ್ರಿಕ್ಟ್ಸ್, ಈ ಸ್ಟೇಟ್ ವೈಸ್ ಅಲ್ಲಿ ಅವರೆಲ್ಲ ಎಲ್ಲಿಗೆ ಬಂದವ್ರೆ ಇವತ್ತು? ಬೆಂಗಳೂರಿಗೆ ಗೂಳೆ ಬಂದವ್ರೆ. ಯಾತಕ್ಕೋಸ್ಕರ ಬಂದ್ರು?
ಹೊಟ್ಟೆಗೆ ಇಟ್ಟಿಲ್ಲದೆ ಬಂದಂತ ಜನ ನಿಮ್ ಯೋಗ್ಯತೆಗೆ ಅವ್ರಿಗೆ ಹೊಟ್ಟೆಗಿಟ್ಟು ಅಲ್ಲೇ ಕೊಟ್ಟಿದ್ದು ಇಲ್ಲಿ ಯಾತ್ರಿ ಬರೋರು. ನಿಮಗೆ ಮಾನ ಮರ್ಯಾದೆ ಆಯ್ತಾ? ನಿಮಗೆ ಛಲ ಆಯ್ತಾ? ನಿಮಗೆ ಛಲ ಇದ್ದಿದ್ರೆ ನೆಲೆ ಬೆಲೆ ಕುಲ ಎಲ್ಲ ನ್ಯಾಯವಾಗಿರೋದ್ರಿ, ನೀರು ನ್ಯಾಯವಾಗಿರೋದು. ನಿಮ್ಗೇನು ಇಲ್ಲ, ಅದಕ್ಕೆ ಹಿಂಗಾಗೈತೆ ಪೊಲ್ಯೂಷನ್ ವಾಟರು. ಇದಕ್ಕಿಂತ ಇನ್ನೇನ್ ಹೇಳೋಣ? ನಾವು ಕೊಡಲ್ಲ, ಭೂಮಿನ ಕೊಡಲ್ಲ. ಯಾವ ಕಾರಣಕ್ಕೂ ಕೊಡಲ್ಲ. 5,000 ಸಾಲ ಇರ್ತದೆ. 5,000 ನೀವು ಬೆಂಗಳೂರಿಂದ ಎಷ್ಟು ಹಳ್ಳಿ ಅದು ಎಷ್ಟು ಕಾಲ ಆಗ್ಬೋದು. ಎಲ್ಲ ನಾವು ಬಿಟ್ಟು ನಾವಿಲ್ಲಿ ಹೋಗಲ್ಲ. ಅದಕ್ಕೆ ನಾವು ಯಾವ್ದು ಕಾರಣಕ್ಕೂ ಭೂಮಿ ಕೊಡಲ್ಲ. ಹೇಳ್ತಾರಲ್ಲ, ಯಾವಾಗ್ಲೂ ರೈತರಿಗೆ ತುಂಬಾ ಕೊಟ್ಟ ಅಭ್ಯಾಸ, ಕಿತ್ಕೊಂಡ ಅಭ್ಯಾಸ ಇಲ್ಲ ಅಂತ. ಸರ್ಕಾರ ಕೇಳ್ಕೊಳ್ಳೋದು ಒಂದೇ ಒಂದು, ನಾವು ರೈತರ ಜಮೀನನ್ನ ದಯವಿಟ್ಟು ಕಿತ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಗನ್ಸಿರೋದು ಈ ಚಾನಲ್ ಮೂಲಕ ನಾವು ತಿಳಿಸಿದೀವಿ. ಏನ್ ಅನಿಸ್ತಿದೆ, ನಿಮ್ಮ ಅಭಿಪ್ರಾಯನ ನೀವು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಏನು ಬೆಳೆಯಲ್ಲ ಅಂತ ಹೇಳಿದ್ರಿ ಅಲ್ವಾ, ಒಂದ್ಸಲ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ, ಒಂದ್ಸಲ ರಿಸರ್ಚ್ ಮಾಡಿಸಿ, ದಯವಿಟ್ಟು ನೋಡಿ ಇಲ್ಲಿನ ರೈತರನ್ನು, ಅವ್ರ ಮಖಗಳು ನೋಡ್ರಿ. ನಿಮಗೆ ಅನ್ಸಲ್ವಾ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ? ನನ್ನ ಹತ್ರ ಸ್ವಲ್ಪ ಕ್ವಶನ್ಸು ಗೌರ್ಮೆಂಟ್ ಇದೆ. ಏನಂದ್ರೆ, ಒಂದನೇದು, ನೀವು ಯಾವ ಕ್ರೈಟೀರಿಯಾ ಮೇಲೆ ಬಿಡ್ದಿನೇ ಬೇಕು ಅಂತ ಕೂತಿದ್ದೀರಾ? ಇವಾಗ ಸರ್ಕಾರ ರೈತರಿಗೆ ಕೊಡ್ತಿರೋದು ಇವಾಗಿನ ಪ್ರೆಸೆಂಟ್ 1 ಎಕರೆಗೆ ಎಷ್ಟು ಪ್ರೆಸೆಂಟ್ ಬೆಲೆ ಓಡ್ತಿದೆ ಅದು ಕೊಡ್ತಿರೋದು. ನೀವು ಫ್ಯೂಚರ್ನ ಪ್ಲಾನ್ ಮಾಡಿ AI ಟೆಕ್ ಪಾರ್ಕ್ ಕಟ್ತಿರೋದು ಮುಂದಿನ ಪೀಳಿಗೆಗೆ 50 ವರ್ಷಕ್ಕೋ 100 ವರ್ಷಕ್ಕೋ. ನೀವು ಅದೇ ತರ ಯಾಕೆ ರೈತರಿಗೆ ಮುಂದಿನ 20 ವರ್ಷದ ಬೆಲೆನ ಇವಾಗ್ಲೇ ಯಾಕೆ ಕೊಡ್ಬಾರ್ದು? ಈಗ ನೀವು ಕೊಟ್ಟಿರೋ ದುಡ್ಡೆಲ್ಲ ಖಾಲಿ ಆಯ್ತು ಅಂತ ಜನರು ಬಂದು ನಿಮ್ಮನ್ನ ಕೇಳಿದ್ರೆ ಅವ್ರಿಗೆ ಏನ್ ಸವಲತ್ತು ಕೊಡ್ತೀರಾ? ಐ ಟಿ ಜಾಬ್ ಕೊಡಿಸ್ತೀರಾ ಅಥವಾ ಗೌರ್ಮೆಂಟ್ ಜಾಬ್ ಕೊಡಿಸ್ತೀರಾ? ಏನ್ ಕೊಡ್ತೀರಾ ಅವ್ರಿಗೆ ನೆಕ್ಸ್ಟ್? ನಾವೆಲ್ಲ ಅಧಿಕಾರಿ ಕೇಳೋದು ಒಂದ್ ಪ್ರಶ್ನೆ. ಇವಾಗ ನೀವೇ ಹುಟ್ಟಿ ಬೆಳೆದು ಊರಲ್ಲಿ ನಿಮ್ದೇ ಒಂದ್ 5-6 ಎಕರೆ ಜಮೀನ್ ಇದ್ರೆ ಇನ್ನೊಂದ್ ಯಾವ್ದೋ ಸರ್ಕಾರ ಬಂದ್ಬಿಟ್ಟು ನಿಮ್ ಜಮೀನ್ ಕಬ್ಜಾ ಮಾಡ್ತೀವಿ ಅಂದ್ರೆ ನೀವು ಕೊಡ್ತಿದ್ರಾ? ಬೆಂಗಳೂರೊಳಗೆ 1 ಮರ ಕಡಿದ್ರೇನೆ ಕೇಸ್ ಹಾಕಂತವ್ರು ಇಲ್ಲಿ 9,000 ಎಕರೆಯಲ್ಲಿರೋ ಅಂತ ಮರಗಳು ಕಡಿತಿದ್ದೀರಾ. ಇಲ್ಲಿ ಯಾರು ಕೇಸ್ ಹಾಕರಿಲ್ವಾ? ನಾನು ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ಕೊಳೋದು, ದಯವಿಟ್ಟು ರೈತರ ಜಮೀನ್ ತಗೊಳಕ್ಕೂ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.